ನೋಡಿ, ಯಾವುದೇ ವ್ಯಕ್ತಿಗೆ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಅವ್ರಿಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್ ಅಂತಕ್ಕಂಥದ್ದು ಮೊದಲಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರು ಸಹ ಅದರ ಬಗ್ಗೆ ಅರಿವಿರಬೇಕಾಯಿತು. ಅದು ಯಾವ ಕಾರಣಕ್ಕೆ ನಾನೇ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ದಯಮಾಡಿ ಅವ್ರನ್ನೇ ಕೇಳಿ. ನಾವು 32 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ, ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಗರ ಪಾಲಿಕೆ ಸದಸ್ಯನಾಗಿದ್ದೀನಿ, ಮತ್ತು ಮೂಡಾ ಚೇರ್ಮನ್ ಆಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ. ಸಂಘಟನೆಯನ್ನು ಸಹ ಅವತ್ತಿಂದ ನಿರಂತರವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮಾಡ್ಕೊಂಬಂದಿದ್ದೀನಿ. ಆದರೆ ಇವತ್ತು ಅವ್ರು ಯಾವ ಕಾರಣ ಕೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ಆಪಾದನೆ ಇಲ್ಲ, ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ನಾನು ಹೋಗಿ ಯಾವುದೇ ರೀತಿಯಾದಂಥ ಸ್ಟೇ ತಗೊಂಡಿಲ್ಲ. ಈ ರೀತಿ ಎಲ್ಲವೂ ಸಹ ಗೊತ್ತಿರ್ತಕ್ಕಂಥ ವಿಷಯನೇ. ಕಳೆದ ಬಾರಿನೂ ಸಹ ಅವ್ರು ಹೇಳಿದರು, ಪಾರ್ಲಿಮೆಂಟಿಗೆ ನಾನಲ್ಲದೆ ಬೇರೆ ಯಾರು ಅಂತ ಹೇಳಿದರು. ಅದಾಯ್ತಾ? ಆಗಿಲ್ಲ. ಆ ಕಾರಣದಿಂದ ನಾ ಹೇಳೋದಿಷ್ಟೇ, ನಾವು ಪಕ್ಷ ಸಂಘಟನೆ ಮಾಡೋದು ನನ್ನ ದೃಷ್ಟಿಯಲ್ಲಿ ನಾನೊಬ್ಬ ಅಧ್ಯಕ್ಷನಾಗಿ, ನಗರ ಅಧ್ಯಕ್ಷನಾಗಿ ನಾನು 4 ಕ್ಷೇತ್ರನ ಗೆಲ್ಲಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀನಿ ಹೊರತು ಈ ರೀತಿಯಾದಂಥ ವಿಚಾರಗಳಿಗೆ ನಾನು ಒತ್ತು ಕೊಡೋಲ್ಲ. ಯಾಕೆಂದರೆ ರಾಜ್ಯದ ವರಿಷ್ಠರು ಈಗಾಗಲೇ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ವರಿಷ್ಠರಿರ್ಬೋದು, ರಾಷ್ಟ್ರ ವರಿಷ್ಠರಿರ್ಬೋದು, ಅದನ್ನೆಲ್ಲವನ್ನು ಸಹ ಗಮನಿಸ್ತಾರೆ. ನಾನು ಸೋತಿರ್ತಕ್ಕಂಥದ್ದು ತುಂಬ ನೇರೋ ಮಾರ್ಜಿನ್, ತುಂಬ ಕಡಿಮೆ ಅಂತರದಲ್ಲಿ ನಾನು ಸೋತಿರ್ತಕ್ಕಂಥದ್ದು. ಕಳೆದ ಬಾರಿ ನಾನು ಸೋತರೂ ಸಹ ಗೆದ್ದಂಥ ಸಂದರ್ಭದಕ್ಕಿಂತ ಹೆಚ್ಚು 18,500 ಓಟನ್ನು ಹೆಚ್ಚು ಮತ ಪಡೆದಿರ್ತಕ್ಕಂಥವ್ರು ನಾನು. ಅದರಿಂದ ಅವರು ಸಹ ಅರ್ಥ ಮಾಡ್ಕೋಬೇಕು. ಅವರು ಯಾರೂ ಸಹ ಪಕ್ಷದ ಇತಿಮಿತಿಗಳನ್ನ ಮೀರಿ ಹೋಗುವಂಥದ್ದು ಆಗಬಾರ್ದು. ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಬೇಡ ಅನ್ನೋಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ತಾಯಿದ್ದೀನಿ ನಿಮ್ಮ ಮೂಲಕ. ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ, ಸಾರ್ವಜನಿಕರು ಗೊಂದಲ ಮಾಡೋದು ಬೇಡ. ನಾವು ಯಾರು ತೀರ್ಮಾನ ಮಾಡೋದು ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಇದೆ, ಭಾಳ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ, ಅದು ತೀರ್ಮಾನಗಳನ್ನ ಮಾಡ್ತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಯಾಕೆ ಚಾಮರಾಜ ಕ್ಷೇತ್ರನೇ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅವರು? ಅದನ್ನು ಅವ್ರನ್ನೇ ಕೇಳಿದ್ರೆ ಉತ್ತಮ ಅಂತ ಅನಿಸ್ತದೆ. ಯಾಕಂದರೆ ಅವರು ಕಳೆದ ಬಾರಿ ನಾವು ಮಹಾರಾಜ ಚುನಾವಣೆಯಲ್ಲಿ 56,500 ಮತಗಳನ್ನು ನಾವು ಹೆಚ್ಚಿಗೆ ಕೊಡಿಸಿದ್ದೀವಿ. ಆ ಸಂದರ್ಭದಲ್ಲಿ ಅವ್ರು ಬರಲಿಲ್ಲ, ನಮ್ಮ ಚುನಾವಣೆಯಲ್ಲಿ ಅವ್ರೇನು ಬರಲಿಲ್ಲ. ಈಗ ಯಾವ ಬೇಸ್ ಮೇಲೆ ಕೇಳ್ತಾರೋ ನನಗೆ ಗೊತ್ತಿಲ್ಲ. ಅವರು ವ್ಯಕ್ತಿ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇದೆ, ಅದಕ್ಕೋಸ್ಕರ ಅವ್ರು ಕೇಳಿರ್ಬೋದು, ಅದೇನು ತಪ್ಪು ಅಂತ ಅನಿಸಲ್ಲ. ಆದರೆ ನಮ್ಮ ಕ್ಲೇಮ್ ಏನಂದರೆ, ನಾನು ಇಷ್ಟು ವರ್ಷ 3 ಬಾರಿ ಅಲ್ಲಿ ಎಲೆಕ್ಷನ್ ನಿಂತಿದ್ದೀನಿ. ಚುನಾವಣೆ ನಾನು 2013ರಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. ಅವತ್ತು BJP, KJP, BSR ಅಂತಕ್ಕಂಥ 3 ಪಕ್ಷ ಇದ್ದರೂ ಸಹ ನಾನು ಟಿಕೆಟೇ ಕೇಳಿರಲಿಲ್ಲ. ಅಂಥ ಸಂದರ್ಭದಲ್ಲೂ ಸಹ ನನಗೆ ಟಿಕೆಟ್ ಘೋಷಣೆ ಮಾಡಿದಾಗ ನಾನು ಮನೇಲಿ ಕೂರಬಾರ್ದು ಅನ್ನೋಕ್ಕೋಸ್ಕರ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡೋ ದೃಷ್ಟಿಯಿಂದ, ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬೋ ದೃಷ್ಟಿಯಿಂದ ನಾನು ಹೋರಾಟ ಮಾಡಿದೆ. ಅವತ್ತು ಸಹ 27,000 ಓಟ್ ತಗೊಂಡೆ. ಅದಾದ ನೆಕ್ಸ್ಟ್ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೀನಿ. ಕಳೆದ ಬಾರಿ ಚುನಾವಣೆಯಲ್ಲೂ ಸಹ ಕೆಲವು ಈ ಸ್ಕೀಮ್ಗಳು ಮತ್ತು ಬೇರೆ ಬೇರೆ ಕಾರಣದಿಂದ ಭಾಳ ಕೆಲವೇ ನೇರೋ ಮಾರ್ಜಿನಲ್ಲಿ ಅವ್ರು ಗೆದ್ದಿದ್ದಾರೆ. ಆದರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು ನಾನು ನಿಂತ್ಕೊತೀನಿ ಅನ್ನೋಂಥದ್ದು ಸರಿ ಇಲ್ಲ. ಅವ್ರಿಗೆ ನನ್ನ ಸಲಹೆ ಏನಂದರೆ, ಬೇಕಾದಷ್ಟು ಅವರು ರಾಜ್ಯದ ನಾಯಕರಿದ್ದಾರೆ, ಮತ್ತು ಹಿಂದೂ ಹುಲಿ ಬೇರೆ ಇದ್ದಾರೆ. ಅವರು ಎಲ್ಲಿ ಬೇಕಾದ್ರೆ ನಿಲ್ಬೋದು. ಅವ್ರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಅವ್ರು ನೋಡಿ, ಮೂಡಿಗೆರೆ ಆ ಕಡೆ ಚಿಕ್ಕಮಂಗ್ಳೂರು ಕಡೆಯವರು ಇಲ್ಲಿ ಬಂದು ನಿಂತ್ಕೊಂಡು ಗೆದ್ದರು. ಅದೇ ಥರ ರಾಜ್ಯದ ಯಾವ ಮೂಲೆಯಲ್ಲಿ ಬೇಕಾದ್ರೂ ನಿಂತ್ಕೊಂಡು ಗೆಲ್ಬೋದು. ಅಲ್ಲಿ ಗೆಲ್ಲುವಂಥ ವ್ಯವಸ್ಥೆ ಆಗಲಿ. ನಾನು ಯಾವ ಊರಿಗೂ ಹೋಗೋಕ್ಕಾಗಲ್ಲ, ಇರೋದು ಒಂದೇ ಊರು, ನಂದು ಹುಟ್ಟೂರು ಇದು. ಇಲ್ಲೇ ನಾನು ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ಹೋರಾಟ ಏನಿದ್ರು ಇಲ್ಲೇ. ನಾನು ನನಗೆ ಒಂದು ವಿಶ್ವಾಸ ಇದೆ, 2028ಕ್ಕೂ ಸಹ ನಮ್ಮ ವರಿಷ್ಠರು, ನಮ್ಮ ರಾಜ್ಯ ನಾಯಕರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನನ್ನ ಬಳಿ 100 ಕಾರ್ಯಕರ್ತರು ಇದ್ದಾರೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅವ್ರ ಹಿಂದೆನೇ ಮಂಡಳ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಗೊಂದಲ ಶುರುವಾಗ್ತಿದೆ ಕಾರ್ಯಕರ್ತರು. ಮಂಡಲ ಅಧ್ಯಕ್ಷರನ್ನ ಸಪ್ರೇಟ್ ಕರೆದು ಕೇಳಿ, ನೀ ಯಾರ ಪರ ನಿಲ್ತೀಯ ಅಂತ. ಅವ್ರು ನಿಲ್ತೀನಿ ಅಂತಂದಮೇಲೆ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸಾಕಷ್ಟು ಕಾರ್ಯಕರ್ತರು ನನ್ನ ಹಿಂದೆ ಇದ್ದಾರೆ ಅಂತ. ಅದು ಅವ್ರ ಭ್ರಮೆ. ಹೌದು, ಸಾಕಷ್ಟು ಕಾರ್ಯಕರ್ತರು ಅವ್ರಿಗೂ ಇರ್ಬೋದು, ಅದಕ್ಕಿಂತ 10 ಕಾರ್ಯಕರ್ತರು ನನಗೂ ಇದ್ದಾರೆ. ಯಾಕೆಂದರೆ ಕಳೆದ 30 ವರ್ಷದಿಂದ ನಾನು ಇದೇ ಊರಲ್ಲಿ 35 ವರ್ಷದಿಂದ ಇದೇ ಊರಲ್ಲಿ ಕೆಲಸ ಮಾಡಿರೋನು. ನನಗೆ ನನ್ನದೇ ಆದಂಥ ಶಕ್ತಿ ಇದೆ, ನಮ್ಮ ಸಂಬಂಧಿಕರಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಹಿತೈಷಿಗಳಿದ್ದಾರೆ. ಪಾಪ ಅವರು ಯಾವ ಬೇಸ್ ಮೇಲೆ ಕೇಳ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಬೇಕು ನೀವು. ಮತ್ತು ನನಗೆ ವಿಶ್ವಾಸ ಇದೆ, ನಮ್ಮ ವರಿಷ್ಠರು ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಮುಂದೆ 2028ರ ಚುನಾವಣೆಯಲ್ಲೂ ಸಹ ನಾನು ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕವರ್ ಸಂಸ್ಕೃತಿ ಇಲ್ಲ ಇಲ್ಲಿ ಅಂತ ಅಂತೀರ ಸರ್. ಕವರ್ ಸಂಸ್ಕೃತಿ ಈವರೆಗೆ ಮಾಡ್ಕೊಂಬಂದಿದೆ? ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು ನೀವು. ಕವರ್ ಸಂಸ್ಕೃತಿ ಅನ್ನುವಂಥದ್ದು BJPನಲ್ಲಿಲ್ಲ,
ಅವ್ರು ಯಾಕೆ ಬಿ ಜೆ ಪಿಲಿದ್ದು ಈ ಥರ ವಿಚಾರಗಳನ್ನ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ನಮಗೆ ಹೇಳಿದ್ರು ಇಲ್ಲ ಬೇರೆ ಪಕ್ಷದವ್ರಿಗೆ ಹೇಳಿದಾರೆ ನಂಗೆ ಗೊತ್ತಿಲ್ಲ ಆ ವಿಷಯ. ಇಷ್ಟು ಸೈಲೆಂಟ್ ಆಗಿದ್ದಾರೋ ದಿಢೀರ್ ಆಕ್ಟಿವ್ ಆಗಿರೋದು ಏನು ನಿಮ್ಗೇನು ನಗರ ಅಧ್ಯಕ್ಷರಾಗಿ ನಿಮ್ಗೇನು ಅನಿಸ್ತು? ನನಗೆ ಇದೇನು ಅವ್ರದ್ದು ಹೊಸ್ತೇನಲ್ಲ, ಅದು ಆ ಥರದ್ದು ಏನು ಸಹಜವಾಗಿ ಅವರು ಇದೇ ಥರ ಇರ್ತಾರೆ. ಅದರಿಂದ ಅವ್ರ ಬಗ್ಗೆ ನಾನು ಜಾಸ್ತಿ ಹೆಚ್ಚು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ. ನನ್ನ ಉದ್ದೇಶ ಏನು, ನಮ್ಮ ಕ್ಷೇತ್ರದಲ್ಲಿ ನನ್ನ ಇನ್ಚಾರ್ಜ್ ಇದ್ದೀನಿ, ನಾನು ಅಧ್ಯಕ್ಷನಾಗಿದ್ದೀನಿ, ನಾನು ವಿಭಾಗದ ಪ್ರಭಾರಿ ಆಗಿದೆ, ಮತ್ತು ಸ್ಲಮ್ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದೆ, ಪ್ರಧಾನ ಕಾರ್ಯದರ್ಶಿ ಆಗಿದೆ, ಉಪಾಧ್ಯಕ್ಷ ಆಗಿದೆ, ಎಲ್ಲವನ್ನೂ ನನ್ನ ಪಕ್ಷ ನಂಗೆ ಕೊಟ್ಟಿದೆ. ಆ ಕಾರಣದಿಂದ ನಾನು ಒತ್ತು ಕೊಡಬೇಕಾದದ್ದೇನು, ನಾನು ಒತ್ತು ಕೊಡಬೇಕಾಗಿದ್ದು ಪಾರ್ಟಿಯ ಸಂಘಟನೆಗೆ, ಅಷ್ಟನ್ನು ಮಾತ್ರ ನಾನು ಮಾಡ್ತೀನಿ. ನಿಮ್ಮ ಜೊತೆ ಬರ್ತಿದ್ರು ಸರ್ ಅಣ್ಣ ಹಾಂ, ಈಗಲೂ ಅವ್ರ ಅಣ್ಣ ತಮ್ಮನೇ ನಾವು. ಆದರೆ ಏನು ಮಾಡೋದು, ಅಧಿಕಾರ ಅನ್ನುವಂಥದ್ದು ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತದೆ. ಆ ಕಾರಣಕ್ಕೋಸ್ಕರ ಆ ಥರ ನಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ. ಮುಂದಿನ ದಿನದಲ್ಲಿ ಅವರು ವರ್ತನೆ ಎಲ್ಲ ಬದಲಾಗ್ಬೋದು. ಅಲ್ಲ ಮಾತಾಡ್ತೀರಾ ಅವ್ರ ಜೊತೆ? ಯಾರು ಅವ್ರಿಗೇನು ನಾನು ಜಗಳ ಆಡಿಲ್ಲ. ಯಾವಾಗ ಸಿಕ್ಕರು ಹಲವು ಹೇಳ್ತೀವಿ, ಮಾತಾಡ್ತೀವಿ, ಪ್ರತಿಯೊಂದು ವಿಷಯನೂ ಮಾತಾಡ್ತೀವಿ. ನಿಮ್ಮ ಮಾಧ್ಯಮಗಳ ಮೂಲಕ ಈ ರೀತಿಯಾದಂಥ ವಿಚಾರಗಳು ನಂಗೆ ಗೊತ್ತಿರೋದು. ನೀವು ನಾನೇನು ಪ್ರೆಸ್ ಮೀಟ್ ಮಾಡಿ ಹೇಳಿಲ್ಲ, ನೀವು ಮಹಾರಾಜರ ಜೊತೆ ಇದ್ದಾಗ ರಿಪ್ಲೈ ಕೇಳಿದ್ರೆ ಅದಕ್ಕೋಸ್ಕರ ನಾನು ಮಾತ್ರ ಕೊಡ್ತಾಯಿದ್ದೀನಿ.